ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಆಲ್ರೆಡಿ ನಾನು ಪಿ ಯು ಸಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಸ್ಟ್ಯಾಟಿಸ್ಟಿಕ್ಸ್ನ ನಿಮಗೆ ಕವರ್ ಮಾಡಿದ್ದೀನಿ, ಹೌದಾ. ಈಗ ಈ ವಿಡಿಯೋದಲ್ಲಿ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಒಂದು ನ್ಯೂ ಸೀರೀಸ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸ್ಟೆಪ್ ಫರ್ದರ್ ಅಂತ, ಒಂದು ಸ್ಟೆಪ್ ಮುಂದ್ಗಡೆ ಹೋಗಿಬಿಟ್ಟು ಈಗ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಯ್ ಅಂತಂದರೆ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ನ ಅಂತಂದರೆ, ನಾನು ಈಗ ಎಲ್ರಿಗೂ ಈಗ ಪಿ ಯು ಸಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಡಿಗ್ರಿ ಮಾಡ್ತೀರಾ, ಹೌದಾ. ಡಿಗ್ರಿಗೆ ಹೋಗ್ಬಿಡ್ತೀರಾ. ಡಿಗ್ರಿಗೆ ಹೋಗ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ ಮತ್ತು ಡಿಗ್ರಿ ಮುಗಿಸ್ಬಿಟ್ಟು ಹೊರಗಡೆ ಬಂದಾಗ ನಿಮ್ಮಂಥ ಲಕ್ಷ ಜನ ಕೂಡ ಅಲ್ಲಿ ಸ್ಟೂಡೆಂಟ್ಸು ಕೂಡ ಅಲ್ಲಿ ಡಿಗ್ರಿನ ಮುಗಿಸ್ಬಿಟ್ಟಿರ್ತಾರೆ. ಅದರಲ್ಲಿ ನೀವು ಕಾಂಪೀಟ್ ಆಗಿ ಮಾಡೋದು ಅಂತಂದರೆ ಮತ್ತೆ ಒಂದು ಯಾವುದಾದ್ರೂ ಸಣ್ಣ ಜಾಬ್ಗೆ ಹೋಗ್ಬಿಡ್ತೀರಾ. ಮೊದಲನೇ ಒಂದು ಏಮ್ ಇಟ್ಕೊಂಡ್ಬಿಟ್ಟು ನೀವು ಅಥವಾ ಒಂದು ಗುರಿ ಇಟ್ಕೊಂಡ್ರೆ ಅದನ್ನು ನೀವು ಅಲ್ಲಿ ಮಾಡ್ಕೊಳ್ಬೋದು. ಅಂತಂದರೆ ಈಗ ನಾನು ಯಾಕೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಪ್ಲೇಸ್ಮೆಂಟ್ಸು ಈಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ಪ್ಲೇಸ್ಮೆಂಟ್ಸ್ ಬರುತ್ತೆ. ಈವನ್ ಡಿಗ್ರಿಗೂ ಕೂಡ ಬರ್ತಾ ಇದೆ. ಇವಾಗ BSc BCA BCom ಎಲ್ರಿಗೂ ಈಗ ಕ್ಯಾಂಪಸ್ ಬರುತ್ತೆ, ಹೌದಾ. ಇವಾಗ IT ಕಂಪ್ನೀಸ್ಗಳು ಕೂಡ ನಿಮ್ಮನ್ನು ಹೈಯರ್ ಮಾಡ್ತಾ ಇದ್ದಾರೆ. ಇವಾಗ ಡಿಗ್ರಿ ಎಲ್ಲ ತಗೊಳ್ತಾ ಇದ್ದಾರೆ. ಈಗ ಆ ಕಂಪ್ನೀಸ್ಗೆ ಈಗ ಪ್ರೈವೇಟ್ ಆಯಿತು, ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ ಆಯಿತು, ಮತ್ತು ಗೌರ್ಮೆಂಟ್ ಎಕ್ಸಾಮ್ಸ್ ಆಯಿತು, ಎಲ್ಲದಕ್ಕೂ ಹೋಗ್ಬೇಕಂತಂದ್ರೂ ಕೂಡ ನೀವು ಅಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಪಾಸ್ ಮಾಡಲೇಬೇಕಾಗತ್ತೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಇಂಪಾರ್ಟೆಂಟಪ್ಪ ಇರೋದು ಅಂತಂದರೆ, ಈಗ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ನೀವು ಓದ್ಕೊಳ್ತೀರಾ, ರೀಸ್ನಿಂಗ್ ಇರ್ಬೋದು. ಅದನ್ನ ರೀಸ್ನಿಂಗ್ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ನಿಮ್ಗೆ ಅದನ್ನೂ ಕೂಡ ತೋರಿಸ್ಕೊಡ್ಬೇಕು ಅಂತ ಇಲ್ಲೇ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಮತ್ತು ಈಗ ನೋಡಿ, ಅದ್ರ ಜೊತೆಗೆ ನಂದು ಫೇವ್ರೇಟ್ ಸಬ್ಜೆಕ್ಟ್ ಅಂತಂದರೆ ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು ಅದರಲ್ಲಿ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು ನಿಮಗೆ ತಗೊಂಡ್ಬಿಟ್ರೆ ನಾನು ಏನಾಗುತ್ತೆ ಈಗ ಇದನ್ನು ನಾನು ಒಂದೊಂದೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂತಂದರೆ ನಿಮಗೀಗ ಯಾವುದೇ ಒಂದು ಡಿಫಿಕಲ್ಟಿ ಇದ್ದರೂ ಕೂಡ ಈಗ ಒಂದಿಷ್ಟು ಟಾಪಿಕ್ಸ್ ಇದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ. ಕ್ಯಾಟ್ ಇರ್ಬೋದು, ಮ್ಯಾಟ್ ಇರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇಲ್ಲಿ ಕಾಮನ್ ಒಂದಿಷ್ಟು ಟಾಪಿಕ್ಸ್ ಇದೆ. ಆ ಟಾಪಿಕ್ಸ್ನ ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಅಲ್ಲಿ ಏನಾಗುತ್ತಂತಂದರೆ ನೀವು ಆರಾಮ್ಸೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಯಾಕಂದರೆ ಉಳ್ಕಿದೆಲ್ಲ ಇದನ್ನು ಮಾಡ್ಬೋದು, ಬಟ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂದ ತಕ್ಷಣ ಎಲ್ಲರೂ ಹೆದರ್ಬಿಡ್ತಾರಲ್ಲಿ. ಓಕೆ, ಇದು ಯಾವ್ಯಾವುದು ಅಂದರೆ ಯಾವ ಟೈಮಲ್ಲಿ ಮಾಡಬೇಕು, ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಫರ್ದರ್ ವಿಡಿಯೋಸಲ್ಲಿ ನಾನು ಅದನ್ನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಂತೆ. ಈಗ ಅಂದರೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂದ್ರೇನು ಅಂತಂದರೆ, ಈಗ ನಿಮಗಲ್ಲಿ ನಂಬರ್ ಸಿಸ್ಟಮ್ ಬರುತ್ತೆ. ಈಗ ಆಲ್ರೆಡಿ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕೂಡ ಅಲ್ಲಿ ಮ್ಯಾಥಮೆಟಿಕ್ಸ್ ಕಲಿತಾ ಬಂದಿದ್ದೀರಾ ಇವಾಗ. ಓಕೆ, ನಂಬರ್ ಸಿಸ್ಟಮು ಏನೇನು ಬರ್ಬೋದು ಹೇಳ್ತೀನಿ ಹಾಗೆ ನಿಮಗೆ. ಪರ್ಸಂಟೇಜಸ್ಸು, ರೇಷೋ ಆ್ಯಂಡ್ ಪ್ರಪೋರ್ಷನ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್, ಸ್ಪೀಡ್ ಡಿಸ್ಟನ್ಸು, ಮತ್ತು ಬಂದುಬಿಟ್ಟು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಬರುತ್ತೆ. ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ನು, ಪ್ರೊಬ್ಯಾಬಿಲಿಟಿ ಬರ್ಬೋದು, ಪ್ರೊಬ್ಯಾಬಿಲಿಟಿ ಸಮ್ಸು, ಮತ್ತು ಇಲ್ಲಿ ಬಾರ್ ಚಾರ್ಟ್ಸು, ಇದು ಬಾರ್ ಗ್ರಾಫ್ಸು, ಟೇಬಲ್ಸ್ ಅಂದರೆ ಡೇಟಾ ಇಂಟರ್ಪ್ರಿಟೇಷನ್ನು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್.
ಇದನ್ನೆಲ್ಲನೂ ನಾನು ಹೆಂಗೆ ಅಂತಂದರೆ ನಿಮಗೊಂದು ಸ್ಟೆಪ್ ಬೈ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈಸಿ ಆಗಿರುವಂಥ ಟ್ರಿಕ್ಸು ಟಿಪ್ಸನ್ನು ಅಂತ ಹೇಳಬೇಕು. ಮತ್ತು ಹೆಂಗೆ ಕ್ಲಿಯರಾಗಿ ಎಕ್ಸ್ಪ್ಲನೇಷನನ್ನು ಕೊಡಬೇಕು. ಎಕ್ಸಸೈಸ್ ಸಮ್ಸ್ನ ಸಾಲ್ವ್ ಮಾಡೋಣಂತೆ. ಮತ್ತು ನಿಮ್ಮ ಪ್ರಾಕ್ಟೀಸಿಗೆ ಕ್ವಶನ್ಸು. ನಾನಿಲ್ಲಿ ನಿಮ್ಗೆ ಎಕ್ಸ್ಟ್ರಾ ಈಗ ಕೋಚಿಂಗ್ ಇದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ. ಕೋಚಿಂಗ್ ಹೋಗ್ಬೇಕಪ್ಪ ಅಂತಂದರೆ ನೀವು ಈಗ ದೊಡ್ಡ ದೊಡ್ಡ ಸಿಟಿಗೆಲ್ಲ ಹೋಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನನಗೆ ದುಡ್ಡು ಕೊಟ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾನು ಇದನ್ನು ನನ್ನ ಚಾನಲಲ್ಲೇ ಡೈಲಿ ಒಂದೊಂದನ್ನು ಹಾಕ್ತಾ ಹೋಗ್ತೀನಿ. ಈಗಿಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಟ್ರಿ ಅಂತಂದರೆ ಈಸಿಯಾಗಿ ನೀವು ಇದನ್ನು ಪರ್ಫೆಕ್ಟ್ ಆಗಿಬಿಡ್ತೀರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ. ಮತ್ತು ನಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಮತ್ತು ಇಂಗ್ಲೀಷಲ್ಲಿ ಕೂಡ ಅಲ್ಲಿ ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ನಾನು. ಓಕೆ, ನನಗಿಲ್ಲಿ ನೀವು ಒಂದೇನಂತಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೇಕು ನನಗೆ ಹೆಂಗೆ ಅದನ್ನು, ಅಂದರೆ ಯಾವ ಟಾಪಿಕ್ಸು ನಾನು ಫಸ್ಟ್ ಮಾಡಬೇಕು ನಿಮಗೆ, ಅಂದರೆ ಫಸ್ಟ್ ವಿಡಿಯೋ ಇದರಲ್ಲಿ ಯಾವುದನ್ನು ಅಪ್ಲೋಡ್ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾಯಿದ್ದೀನಿ. ಅದನ್ನು ನೀವು ಫಸ್ಟ್ ಟಾಪಿಕ್ ಯಾವ್ದು ಮಾಡಬೇಕು ಅಂತ ಹೇಳಿಬಿಟ್ರೆ ಆ ಟಾಪಿಕ್ ಪ್ರಕಾರ ನಾನು ಹಾಕ್ಕೊಂಡು ನಿಮ್ಮ ಮಾಡ್ತಾ ಹೋಗ್ತೀನಿ. ಮತ್ತು ಇಲ್ಲ ಅಂತಂದರೆ ನಾನೇ ಒಂದು ಸೀರೀಸ್ ಮಾಡ್ಕೊಂಡಿದ್ದೀನಿ, ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ನ ಇಲ್ಲಿ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಎಲ್ಲರೂ ನೀವು ಒಂದು ನಿಮ್ಮ ಕೆಲಸ ಏನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮದು ಬೆಲ್ ಐಕಾನ್ನ ಟರ್ನ್ ಆನ್ ಮಾಡ್ಕೊರಿ. ಏಕೆಂದರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ. ನೋಟಿಫಿಕೇಷನ್ ಬಂದರೆ ಮಾತ್ರ ಅಲ್ಲಿ ನನ್ನ ವಿಡಿಯೋಸು ನಿಮ್ಮ ಕೈಗೆ ಸಿಗ್ತದೆ, ಅಂದರೆ ಗೊತ್ತಾಗುತ್ತೆ ನಿಮಗೆ, ಈಸಿಯಾಗಿ ನೀವು ಅಲ್ಲಿ ನೋಡ್ಕೊಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇದು ನಂದು ಹೊಸದು ಅಪ್ಡೇಟು ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡೆ. ನಾನು ಎಕ್ಸೈಟ್ ಇದ್ದೀನಿ. ಇದನ್ನೆಲ್ಲ ನಿಮ್ಮ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ವೀಕ್ಲಿ ಒಂದು 2-3 ವಿಡಿಯೋಸ್ ಆದರೂ ನಾನು ಅಪ್ಲೋಡ್ ಮಾಡ್ಕೋಬೇಕು ಅಂತ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನಗೆ ನಿಮ್ಮದು ನನ್ನ ಕಮೆಂಟು ಮತ್ತು ಲೈಕು ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗದು ಒಂದು ಮೋಟಿವೇಶನ್ನು, ಎಷ್ಟೋ ಅಂದರೆ ಸ್ಟೂಡೆಂಟ್ಸಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.